ಹಾಯ್ ಹಲೋ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಇವತ್ತಿನ ಟಾಪಿಕ್ ಬಂದು ವಿಶ್ವದ 2024ರಲ್ಲಿ ಟಾಪ್ 10 ಕಬ್ಬಿಣವನ್ನು ಉತ್ಪಾದಿಸುವ ದೇಶಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಯಂತ್ರೋಪಕರಣಗಳು, ಮೂಲಸೌಕರ್ಯ ಮತ್ತು ಅಸಂಖ್ಯಾತ ಇತರ ಕೈಗಾರಿಕೆ ಅನ್ವಯಿಕೆಗಳ ತಯಾರಿಕೆಯಲ್ಲಿ ನಿರ್ಣಾಯಕ ಅಂಶವಾಗಿದೆ. 2024ರ ಹೊತ್ತಿಗೆ ಜಾಗತಿಕ ಕಬ್ಬಿಣದ ಉತ್ಪಾದನೆಯ ಭೂದೃಶ್ಯಕ್ಕೆ ಪ್ರಮುಖ ಕೊಡುಗೆದಾರರಾಗಿ ಹಲವಾರು ರಾಷ್ಟ್ರಗಳು ಎದ್ದು ಕಾಣುತ್ತವೆ. 2024ರಲ್ಲಿ ವಿಶ್ವದ ಅಗ್ರ 10 ಕಬ್ಬಿಣವನ್ನು ಉತ್ಪಾದಿಸುವ ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವದಾದ್ಯಂತ ಕಬ್ಬಿಣದ ಉತ್ಪಾದನೆ. US ಭೂವೈಜ್ಞಾನಿಕ ಸಮೀಕ್ಷೆಯ ಇತ್ತೀಚಿನ ಮಾಹಿತಿಯ ಪ್ರಕಾರ ವಿಶ್ವದಾದ್ಯಂತ ಕಬ್ಬಿಣದ ಉತ್ಪಾದನೆಯು ಆಸ್ಟ್ರೇಲಿಯಾ, ಬ್ರೆಜಿಲ್ ಮತ್ತು ಚೀನಾದ ನೇತೃತ್ವದಲ್ಲಿದೆ. ಕೋವಿಡ್-19, ಲಾಕ್ಡೌನ್ಗಳು ಮತ್ತು ರಷ್ಯಾ-ಉಕ್ರೇನ್ ಸಂಘರ್ಷದಂತಹ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳಿಂದ ಉಂಟಾಗುವ ಜಾಗತಿಕ ಆರ್ಥಿಕ ನಿಶ್ಚಿತತೆಯ ಹೊರತಾಗಿಯೂ ಕಬ್ಬಿಣದ ಅದಿರಿನ ಬೆಲೆಗಳು ಚಂಚಲತೆಯನ್ನು ತೋರಿಸಿವೆ. ಮೇ 2021ರಲ್ಲಿ 1 ಮೆಟ್ರಿಕ್ ಟನ್ ಸರಿಸುಮಾರು $220ರ ದಾಖಲೆಯ ಗರಿಷ್ಠ ಮಟ್ಟದಿಂದ ಹೆಚ್ಚಿನ ಪೂರೈಕೆ ಕಡಿಮೆಯಾದ ಚೀನಿ ಬೇಡಿಕೆಯಿಂದಾಗಿ ಅದೇ ವರ್ಷದ ನವೆಂಬರ್ನಲ್ಲಿ ಬೆಲೆಗಳು $84.50ಕ್ಕೆ ಕುಸಿದವು. ಆದಾಗ್ಯೂ ಪ್ರಮುಖ ಉತ್ಪಾದಕ ರಾಷ್ಟ್ರಗಳಲ್ಲಿನ ಪೂರೈಕೆ ಕೊರತೆ ಮತ್ತು ಪುನರ್ಜೀವನಗೊಳಿಸುತ್ತಿರುವ ಚೀನಿ ಬೇಡಿಕೆಯಂತಹ ಅಂಶಗಳು 2024ರಲ್ಲಿ $120ರಿಂದ $130ರ ಶ್ರೇಣಿಗೆ ಬೆಲೆಗಳನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಇದು ಕಬ್ಬಿಣದ ಅದಿರಿನ ಮಾರುಕಟ್ಟೆಗೆ ಧನಾತ್ಮಕ ದೃಷ್ಟಿಕೋನವನ್ನು ಕಾಯ್ದುಕೊಳ್ಳುತ್ತದೆ. 2024ರಲ್ಲಿ ವಿಶ್ವದ ಅತಿದೊಡ್ಡ ಕಬ್ಬಿಣದ ಉತ್ಪಾದಕ. ಆಸ್ಟ್ರೇಲಿಯಾವು ವಿಶ್ವದ ಅತಿದೊಡ್ಡ ಕಬ್ಬಿಣದ ಅದಿರು ಉತ್ಪಾದಕವಾಗಿ ಹೊರಹೊಮ್ಮಿತು. 880 ಮಿಲಿಯನ್ ಮೆಟ್ರಿಕ್ ಟನ್ ಬಳಸಬಹುದಾದ ಕಬ್ಬಿಣದ ಅದಿರನ್ನು ನೀಡುತ್ತದೆ. BHP ಪ್ಯಾಕನ್ನು ಮುನ್ನಡೆಸಿದೆ. ನಂತರ ರಿಯೋ ಟಿಂಟೋ ಮತ್ತು ಫೋರ್ಟೆಸ್ಕ್ರೂ ಮೆಟಲ್ಸ್ ಗ್ರೂಪ್. ಪಶ್ಚಿಮ ಆಸ್ಟ್ರೇಲಿಯಾದ ಪಿಲ್ಬಾರಾ ಪ್ರದೇಶವು ಪ್ರಾಥಮಿಕ ಮೂಲವಾಗಿ ಉಳಿದಿವೆ. ವಿಟ್ಬೆಲ್ಟ್, ಕಿಂಬರ್ಲಿ ಮತ್ತು ಮಿಡ್ ವೆಸ್ಟ್ನಂತಹ ಪ್ರದೇಶಗಳಲ್ಲಿ ಹೆಚ್ಚುವರಿ ಗಣಿಗಳು ಹರಡಿಕೊಂಡಿವೆ. ರಿಯೋ ಟಿಂಟೋ 12 ಗಣಿಗಳನ್ನು ನಿರ್ವಹಿಸುತ್ತವೆ. ಇದರಲ್ಲಿ 2 ಫೋರ್ಟೆಸ್ಕ್ರೂ ಮತ್ತು 7 BHP ಸೇರಿದಂತೆ ಪಿಲ್ಬಾರಾದಲ್ಲಿ ಕೇಂದ್ರೀಕೃತವಾಗಿದೆ. ಕಬ್ಬಿಣದ ಅದಿರು ಸಾಗಣೆಯು ಪ್ರಾಥಮಿಕವಾಗಿ ಫೋರ್ಟ್ ಹೆಡ್ಲ್ಯಾಂಡ್, ಡ್ಯಾಂಪಿಯರ್, ಕೇಪ್ ಲ್ಯಾಂಬರ್ಟ್ ಮೂಲಕ ನಡೆಯುತ್ತದೆ. ರಿಯೋ ಟಿಂಟೋ ನಂತರದ 2 ಬಂದರುಗಳನ್ನು ಪ್ರತ್ಯೇಕವಾಗಿ ಬಳಸಿಕೊಳ್ಳುತ್ತದೆ. ಆಸ್ಟ್ರೇಲಿಯಾವನ್ನು ವಿಶ್ವದ ಅತಿ ದೊಡ್ಡ ಕಬ್ಬಿಣದ ಉತ್ಪಾದಕ ಎಂಬ ಬಿರುದನ್ನು ಸಹ ಹೊಂದಿದೆ. ವಿಶ್ವದ 2ನೇ ಅತಿ ದೊಡ್ಡ ಕಬ್ಬಿಣದ ಉತ್ಪಾದಕ ಚೀನಾ. ಇದು ವಾರ್ಷಿಕವಾಗಿ 810 ಮಿಲಿಯನ್ ಟನ್ ಕಬ್ಬಿಣವನ್ನು ಉತ್ಪಾದನೆ ಮಾಡುತ್ತದೆ. ಪ್ರಪಂಚದ 2ನೇ ಅತಿ ದೊಡ್ಡ ಕಬ್ಬಿಣದ ಅದಿರು ಉತ್ಪಾದಕರೆಂದು ಶ್ರೇಯಾಂಕ ಪಡೆದಿರುವ ಚೀನಾ 2020ರಲ್ಲಿ 380 ಮಿಲಿಯನ್ ಮೆಟ್ರಿಕ್ ಟನ್ ಬಳಸಬಹುದಾದ ಕಬ್ಬಿಣದ ಅದಿರನ್ನು ಕೊಡುಗೆ ನೀಡಿದೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ 14 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಕಡಿಮೆಯಾಗಿದೆ. ಅದರ ಗಮನಾರ್ಹ ಉತ್ಪಾದನೆಯ ಹೊರತಾಗಿಯೂ ಚೀನಾ ಜಾಗತಿಕವಾಗಿ ಕಬ್ಬಿಣದ ಅದಿರಿನ ಅತಿ ದೊಡ್ಡ ಗ್ರಾಹಕನಾಗಿ ನಿಂತಿದೆ. ದೇಶೀಯ ಉತ್ಪಾದನೆಯ ಅಗತ್ಯತೆಗಳನ್ನು ಪೂರೈಸಲು ಹೆಣಗಾಡುತ್ತಿದ್ದರೂ ಕಬ್ಬಿಣದ ಅದಿರಿನ ರಾಷ್ಟ್ರದ ಅಪಾರ ಬೇಡಿಕೆಯು ಸ್ಟೇನ್ಲೆಸ್ ಸ್ಟೀಲ್ನ ಪ್ರಮುಖ ಉತ್ಪಾದಕನ ಸ್ಥಾನದಿಂದ ನಡೆಸಲ್ಪಡುತ್ತದೆ. ಸಮುದ್ರದಿಂದ ಸಾಗಿಸಲ್ಪಡುವ ಕಬ್ಬಿಣದ ಅದಿರಿನ 70%ಕ್ಕಿಂತ ಹೆಚ್ಚು
ಚೀನಾ ದೇಶಕ್ಕೆ ಆಮದು ಮಾಡಿಕೊಳ್ಳಲಾಗುತ್ತದೆ. ಚೀನಿ ಉಕ್ಕು ತಯಾರಕರಿಂದ ಕಡಿಮೆಯಾದ ಬೇಡಿಕೆಯಿಂದಾಗಿ 2023ರಲ್ಲಿ ಕಬ್ಬಿಣದ ಅದಿರಿನ ಬೆಲೆಗಳು $90ರಿಂದ 100 ಟನ್ಗೆ ಕುಸಿಯುವ ಮುನ್ಸೂಚನೆಗಳು ಸೂಚಿಸಿದ್ದವು. ಗೋಲ್ಡ್ಮನ್ ಸ್ಟಾಕ್ಸ್ ವರ್ಷದ ದ್ವಿತೀಯಾರ್ಧದಲ್ಲಿ ಬೆಲೆ ಪ್ರಕ್ಷೇಪಗಳನ್ನು ಶೇಕಡ 12ರಿಂದ $90 ಟನ್ಗೆ ಇಳಿಸಿದೆ. ING ನಲ್ಲಿನ ವಿಶ್ಲೇಷಕರು ಬೆಲೆಗಳನ್ನು ಮೂರನೇ ತ್ರೈಮಾಸಿಕದಲ್ಲಿ $105 ಮತ್ತು ನಾಲ್ಕನೇ ತ್ರೈಮಾಸಿಕದಲ್ಲಿ $2 ಟನ್ನಲ್ಲಿ ಸ್ಥಿರಗೊಳಿಸಲು ನಿರೀಕ್ಷಿಸುತ್ತಾರೆ. ಕಬ್ಬಿಣದ ಉತ್ಪಾದನೆಯ ವಿಶ್ವದ ಮೂರನೇ ಅತಿದೊಡ್ಡ ದೇಶ ಬ್ರೆಜಿಲ್. ವಾರ್ಷಿಕ ಉತ್ಪಾದನೆ 310 ಮಿಲಿಯನ್ ಟನ್. ವಿಶ್ವದ ಮೂರನೇ ಅತಿದೊಡ್ಡ ಕಬ್ಬಿಣದ ಅದಿರು ಉತ್ಪಾದಕ ಬ್ರೆಜಿಲ್ 2022ರಲ್ಲಿ 410 ಮಿಲಿಯನ್ ಮೆಟ್ರಿಕ್ ಟನ್ ಬಳಸಬಹುದಾದ ಕಬ್ಬಿಣದ ಅದಿರಿನ ಕೊಡುಗೆಯನ್ನು ನೀಡಿದೆ. ಪಾರಾ ಮತ್ತು ಮೀನಸ್ ಗೆರೈಸ್ ರಾಜ್ಯಗಳು ಪ್ರಾಥಮಿಕ ಉತ್ಪಾದನಾ ಕೇಂದ್ರಗಳಾಗಿವೆ. ಪ್ಯಾರಾದಲ್ಲಿ ವೇಲ್ ನಿರ್ವಹಿಸುತ್ತಿರುವ ಹೆಸರಾಂತ ಕರಾಜಸ್ ಗಣಿ ವಿಶ್ವದ ಅತಿದೊಡ್ಡ ಕಬ್ಬಿಣದ ಅದಿರು ಗಣಿಯಾಗಿದೆ. ರಿಯೋ ಡಿ ಜನೈರೊದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ವೇಲ್ ಜಾಗತಿಕ ಕಬ್ಬಿಣದ ಅದಿರು ಗುಳಿಗೆ ತಯಾರಿಕೆಯಲ್ಲಿ ಮುನ್ನಡೆಸುತ್ತಿದೆ. ಪ್ರಮುಖ ನಿರ್ಮಾಪಕರು ಆಂಗ್ಲೋ ಅಮೆರಿಕನ್ 2020-21ರ ಆರ್ಥಿಕ ವರ್ಷದಲ್ಲಿ ಗಮನಾರ್ಹ ಉತ್ಪಾದನೆಯನ್ನು ಹೆಚ್ಚಿಸಿದ್ದಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದಿಸುವ ಟಾಪ್ 10 ದೇಶಗಳ ಪಟ್ಟಿಯನ್ನು ನೋಡುವುದಾದರೆ ಮೊದಲನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ 880 ಮೆಟ್ರಿಕ್ ಟನ್, ಚೀನಾ 810 ಮೆಟ್ರಿಕ್ ಟನ್, ಬ್ರೆಜಿಲ್ 310 ಮೆಟ್ರಿಕ್ ಟನ್, ಭಾರತ 250 ಮೆಟ್ರಿಕ್ ಟನ್, ರಷ್ಯಾ 100 ಮೆಟ್ರಿಕ್ ಟನ್, ದಕ್ಷಿಣ ಆಫ್ರಿಕಾ 75 ಮೆಟ್ರಿಕ್ ಟನ್, ಉಕ್ರೇನ್ 70 ಮೆಟ್ರಿಕ್ ಟನ್, ಯುನೈಟೆಡ್ ಸ್ಟೇಟ್ಸ್ 65 ಮೆಟ್ರಿಕ್ ಟನ್, ಕೆನಡಾ 60 ಮೆಟ್ರಿಕ್ ಟನ್. ಸ್ನೇಹಿತರೆ, ಇದಿಷ್ಟು ಕಬ್ಬಿಣದ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏಷ್ಯಾದಲ್ಲಿ
ಅನ್ವಯಿಕೆಗಳ